ಕ್ಲಾಸ್ ಒಳಗ ನಾ ಅನ್ಅಫಿಷಿಯಲ್ ಫುಡ್ ಬ್ಲಾಗರ್ ಇದ್ದೆ ಹಂಗಿತ್ತು. ಸೊ ಅದ್ ಪ್ಯಾಷನ್ ಅಂತ ಸ್ಟಾರ್ಟ್ ಆತ್ರಿ. ಈಗ ನಿಮ್ದು ಈಗ ಇದೆಲ್ಲ ಪ್ಯಾಷನ್ ಅಂತ ಸ್ಟಾರ್ಟ್ ಆಗ್ತದೆ. ಆಸ್ ಯು ಗ್ರೋ ಅಲ್ಲ, ಈ ಪ್ಯಾಷನ್ ಈ ಲವ್ ಅವೆಲ್ಲ ಹಿಂದ್ ಹೋಗ್ತಾವ್ರಿ. ಮುಂದ್ ಬರ್ತದ ರೆಸ್ಪಾನ್ಸಿಬಿಲಿಟಿ, ಕಮಿಟ್ಮೆಂಟ್ಸ್ ಮತ್ತೆ ಕನ್ಸಿಸ್ಟೆನ್ಸಿ. ಮೇನ್ ಕನ್ಸಿಸ್ಟೆನ್ಸಿ. ನೀವು ಅದು ನಿಮ್ಗೆ ಸಂಬಂಧ ಇಲ್ಲ, ನಿಮ್ ಬಾಡಿ ಒಮ್ಮೊಮ್ಮೆ ಸಪೋರ್ಟ್ ಮಾಡಂಗಿಲ್ಲ, ಮಾಡ್ಬೇಕಾಗ್ತದೆ. ಈಗ ನಾ ಬರ್ತೀನಿ ಅಂತ ಹೇಳಿದ್ದೀರಿ, ಈಗ 4 ಗಂಟೆಗೆ ಅಥವಾ 6 ಗಂಟೆಗೆ ನಿಮ್ ಮನ್ಯಾಗ ಜಗಳ ಆತ ಅಂತ ಹೇಳಿರಿ. ಈಗ ನಿಮ್ ಮನ್ಯಾಗ ಏನೋ ಜಗಳ ಆತ ಅಂತ ಹೇಳ್ರಿ, ನೀವು ನನಗ್ ಬರಂಗಿಲ್ಲ ಅಂತ ಹೇಳಿ ಬರಂಗಿಲ್ರಿ. ಈಗ ನೀವು ನನಗೆ ಹಂಗೆ ಹೇಳಿಬಿಟ್ರಿ, ನನಗೆ ನಿಮ್ ಮೇಲೆ ನಂಬಿಕೆ ಹೋಗ್ಬಿಡ್ತದೆ. ಕರೆಕ್ಟ್ ಗೊತ್ತಾತ್ರಿ. ಸೊ ಆ ನಮ್ಮನಿ ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಬಂದ್ಬಿಡ್ತದ್ರಿ. ಅವಾಗ ನಮ್ಮ ಮೂಡಿಗೆ ನಾವು ಕಿಮ್ಮತ್ ಕೊಡಬಾರ್ದು. ಅವಾಗ ಆ ಪ್ಯಾಷನ್, ಯಾಕಂದ್ರೆ ಆಮೇಲೆ ಈಗ ನೀವು ಅದು ಪ್ಯಾಷನ್ ಅನ್ಕೋದು, ಆ ಪ್ಯಾಷನ್ಗೆ ನೀವು ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ಯಾಕಂದ್ರೆ ಅಲ್ಪ ನಮ್ಮ ಮನ್ಯಾಗ ಇಷ್ಟು ಸೀರಿಯಸ್ ಜಗಳ ಆಗ್ಯದ, ನಾ ಪ್ಯಾಷನ್ ಅನ್ಕೊಟ್ಟು ಹಿಂಗೆ ಹೋಗ್ತೀನಲ್ಲ, ಅವಾಗ ಪ್ಯಾಷನ್ ಬರಂಗಿಲ್ರಿ, ಹಿಂದೆ ಹೋಗ್ಬಿಡ್ತದೆ ರೆಸ್ಪಾನ್ಸಿಬಿಲಿಟಿ. ಯಾರಿಗೇ ಇರ್ಲಿ, ನಂದು ಅಷ್ಟ ಆತ. ಈಗ ನಾವ್ ಇಷ್ಟು ಬೆಳೆದೇವಿ, ಆರಾಮ್ ಕೂಡಿಗೆ ಬರಂಗೇ ಇಲ್ಲ. ಅದ ಎಂಜಾಯ್ ಮಾಡ್ಲಿಕ್ಕೆ ಟೈಮು ಇರಂಗಿಲ್ಲ. ಅಷ್ಟೇ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ ಮತ್ತೆ ಕೆಲಸ, ನಮ್ದು ಏನ್ ಕೆಲಸ ಮಾಡ್ಬೇಕು.